ಜುಲೈ 28ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ನಾವು ಶಿಕ್ಷಣ ಇಲಾಖೆಯಿಂದ ಏನೆಲ್ಲ ಸಮಸ್ಯೆ ಇತ್ತು ಅಷ್ಟು ನಾವು ಸಮಸ್ಯೆಗೆ ಬಗೆಹರಿಸಬೇಕಂತ ಹೇಳ್ಬಿಟ್ಟು ಹೋರಾಟ ಮಾಡಿದ್ವಿ. ಈ ಒಂದು ಡಿಸ್ಕ್ರಿಪ್ಟಿವ್ ತೆಗೆದು ಓನ್ಲಿ ಆಬ್ಜೆಕ್ಟಿವ್ ಇಡಬೇಕಂತ ಹೇಳ್ಬಿಟ್ಟು ಅಂದ್ರೆ PSTR, GPSTR, HSTR, ಫಿಸಿಕಲ್ ಟೀಚರು, ಕಂಪ್ಯೂಟರ್ ಟೀಚರು ಎಲ್ಲದಕ್ಕೂ ಓನ್ಲಿ ಅಂದ್ರೆ MCQ ಅಷ್ಟೇ ಇರಬೇಕು, ಡಿಸ್ಕ್ರಿಪ್ಟಿವ್ ಇರಬಾರ್ದು ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿದ್ವಿ. ಅದೇ ರೀತಿ ಇವಾಗ ನೋಟಿಫಿಕೇಶನ್ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಒಪ್ಕೊಂಡಿದೆ. ಅದೇ ರೀತಿ ಯಾವಾಗ ನೋಟಿಫಿಕೇಶನ್ಸ್ ಆಗುತ್ತೆ ಮತ್ತೆ ಇನ್ನೊಂದು BCom B.Ed BCom ಮಾಡಿರೋರಿಗೆ B.Ed ಅವಕಾಶ ಕೊಟ್ಟಿದ್ರು, TETಗೆ ಅವಕಾಶ ಕೊಟ್ಟಿದ್ರು, ಮತ್ತೆ CETಗೂ ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಅವತ್ತು. ಅದ್ರ ಜೊತೆ ಇನ್ನು CPED ಮಾಡಿರೋರಿಗೆ 1 year CPED ಮಾಡಿರೋರಿಗೆ ದೈಹಿಕ ಶಿಕ್ಷಕರ ಅವ್ರಿಗೂ ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಇನ್ನು ಹಲವಾರು ಸಮಸ್ಯೆ ಬಯೋಟೆಕ್ನಾಲಜಿ ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಇನ್ನು ಏನೇನು ಇಶ್ಯೂಸ್ ಇತ್ತು 5 years ಏಜ್ ರಿಲ್ಯಾಕ್ಸೇಷನ್ ಅದನ್ನು ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಇದೆಲ್ಲ ಅವಕಾಶ ಮಾಡಿಕೊಟ್ಟು ನೋಟಿಫಿಕೇಶನ್ಸ್ ಅಂದ್ರೆ 2-3 ದಿನದಲ್ಲಿ ನೋಟಿಫಿಕೇಶನ್ಸ್ ಆಗುತ್ತೆ ಅಂತಾನು ಹೇಳಿದ್ರು. ನಾನು ಇದ್ರ ಬಗ್ಗೆ ನೆನೇನೋ ಒಂದು ಕ್ಲಾರಿಟಿ ಕೊಟ್ಟಿದ್ದೆ. ಇವಾಗ ಮತ್ತೆ ಇವತ್ತು ಡಿಪಾರ್ಟ್ಮೆಂಟಿಗೆ ಭೇಟಿ ಮಾಡಿದಾಗ ಅಲ್ಲಿಂದ ಮಾಹಿತಿ ಏನಪ್ಪಾ ಅಂತಂದ್ರೆ, ಈ ಒಂದು ನೋಟಿಫಿಕೇಶನ್ಸ್ ಅಂದ್ರೆ ಡ್ರಾಫ್ಟ್ ಇವತ್ತಿಲ್ಲ ನಾಳೆ ಬರುತ್ತೆ, ಬಿಡ್ತೀನಿ ಅಂತ ಹೇಳಿದ್ದಾರೆ. ನೋಟಿಫಿಕೇಶನ್ ಮ್ಯಾಕ್ಸಿಮಮ್ 3 to 4 days ಒಳಗಡೆ, ಮೇ ಬಿ 1 or 2 days ಅಲ್ಲಿ ಆಗ್ಬೋದು, ಮ್ಯಾಕ್ಸಿಮಮ್ 4 to 5 days ಒಳಗಡೆ ನೋಟಿಫಿಕೇಶನ್ ಮಾಡ್ತೀವಿ. ಅಕ್ಟೋಬರ್ 3ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಎಕ್ಸಾಮ್ಸ್ ಅಂದ್ರೆ ಎವ್ರಿ ಒಂದು PSTR ಎಕ್ಸಾಮ್ಸ್ ಇತ್ತಂದ್ರೆ ಒಂದು 2-3 days ಗ್ಯಾಪ್ ಕೊಟ್ಟು ಮತ್ತೆ GPSTR ಮತ್ತೆ ಒಂದು 2-3 days ಗ್ಯಾಪ್ ಕೊಟ್ಟು HSTR ಈ ತರ ಅಂದ್ರೆ ಒಂದು ಟೈಮು 3 days ಓದ್ಕೊಳೋದಕ್ಕೆ ಅವಕಾಶ ಕೊಟ್ಟು ಈ ತರ 5ನೇ ತಾರೀಕಿಂದ ಅಕ್ಟೋಬರ್ 5ನೇ ತಾರೀಕಿಂದ 13ನೇ ತಾರೀಕು ಒಳಗಡೆ ಎಕ್ಸಾಮ್ಸ್ ಕಂಪ್ಲೀಟ್ ಮಾಡ್ತಾರೆ. ಮತ್ತೆ ವಿತಿನ್ 1 week ಅಕ್ಟೋಬರ್ 20ನೇ ತಾರೀಕು ರಿಸಲ್ಟ್ಸ್ ಬಿಡ್ತೀನಿ ಅಂತ ಹೇಳಿ ಇವತ್ತು ಡಿಸೈಡ್ ಮಾಡಿದ್ದಾರೆ. ಎಲ್ಲ ಆಸ್ಪಿರೆಂಟ್ಸ್ ಏನಿದ್ದೀರಾ, ಶಿಕ್ಷಕರ ಆಸ್ಪಿರೆಂಟ್ಸು ಎಲ್ಲರೂ ತುಂಬಾ ಚೆನ್ನಾಗಿ ಓದ್ಕೊಳ್ಳಿ. ವಿತ್ ಏನಪ್ಪಾ ಅಂದ್ರೆ ಎವ್ರಿ ಮಿನಿಟ್ ಎವ್ರಿ ಡೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಮತ್ತೆ ಡೇ ಹತ್ರ ಅಂದ್ರೆ ಎಕ್ಸಾಮ್ ಹತ್ರ ಬಂದಂಗೆಲ್ಲ ಮತ್ತೆ ಪೋಸ್ಟ್ಪೋನ್ ಈ ತರ ಎಲ್ಲ ಯಾವುದೇ ಕಾರಣಕ್ಕೂ ಕೇಳಕ್ ಹೋಗ್ಬೇಡಿ. ಈ ಒಂದು ಎಕ್ಸಾಮ್ಸ್ ಶಿಕ್ಷಣ ಇಲಾಖೆಯಿಂದನೇ ಮಾಡೋದ್ರಿಂದ ಸುರಾಳ್ಕರ್ ಸರ್ ತುಂಬಾ ಸ್ಪೀಡಾಗಿ ಮಾಡ್ತಾರೆ. ಒಂದು ಜೆನ್ಯೂನ್ ಯಾರು ಪ್ರಾಮಾಣಿಕ ಓದ್ತಾ ಇದ್ದೀರಾ, ಇಷ್ಟು ವರ್ಷದಿಂದ ಯಾವುದು ನೋಟಿಫಿಕೇಶನ್ಸ್ ಆಗಿರಲಿಲ್ಲ, ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಮತ್ತೆ ಇನ್ನೊಂದು ಒಂದಷ್ಟು ಅಂದ್ರೆ ಸಂಗೀತ ಟೀಚರ್ಸ್, ಹಿಂದಿ ಟೀಚರು, ಮ್ಯಾಥ್ಸ್ ಟೀಚರು, ಮತ್ತೆ ಮರಾಠಿ ಟೀಚರ್ಸ್ ಇರ್ಬೋದು, ಹಿಂದಿ ಟೀಚರ್ಸ್, ಇವೆಲ್ಲ ನೋಟಿಫಿಕೇಶನ್ಸ್ ಇನ್ನೂ ನಂಬರ್ ಆಫ್ ವೇಕೆನ್ಸಿ ಇಲ್ಲ ಮತ್ತೆ ಮಾಡಿಲ್ಲ. ಅದ್ರ ಬಗ್ಗೆ ನಾವು ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಹಾಕಿ ಮಾಡ್ಸೋಂಥ ಕೆಲಸ ಮಾಡೋಣ. ಮತ್ತೆ ಇನ್ನು ಏನೇ ಸಮಸ್ಯೆ ಇದ್ರೂ ದಯವಿಟ್ಟು ತಿಳಿಸಿ, ನಿಮ್ಮ ಸಮಸ್ಯೆಗೆ ಬಗೆಹರಿಸೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.